ಹಲೋ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಪ್ರೀತಿಯ ರೂಪ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪ ಎಲ್ಲ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ತುಪ್ಪವನ್ನು ಹೇಗೆ ಕಾಸೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವ್ರಿಗೆ ಗೊತ್ತಿರಲ್ಲ ಪಾಪ, ಹೇಗೆ ತುಪ್ಪ ಕಾಸಬೇಕು ಅಂತ ಗೊತ್ತಿರಲ್ಲ. ಕೆಲವ್ರ ಮನೇಲಿ ಬೆಣ್ಣೆ ಇರುತ್ತೆ, ತುಪ್ಪ ಕಾಸೋದು ಗೊತ್ತಿರಲ್ಲ. ಹಾಗಾಗಿ ನಾವು ಗೊತ್ತಿಲ್ಲದೆ ಇರೋರು ತಿಳ್ಕೊಂಡ್ಲಿಂದ ತುಪ್ಪ ಕಾಸೋದನ್ನ ಹೇಗೆ ಅಂತ ನನಗೆ ಗೊತ್ತಿರೋ ಸ್ಟೈಲಲ್ಲಿ ನಾನು ಹೇಳ್ತಾ ಇದ್ದೀನಿ. ತಡ ಮಾಡೋದು ಬೇಡ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮೊದಲು 1 kg ಬೆಣ್ಣೆಯನ್ನು ತೊಗೊಳ್ಳೋಣ. ನಾನು 1 kg ಬೆಣ್ಣೆ ತೊಗೊತೀನಿ. ನೀವು ಅರ್ಧ kg ಬೇಕಿದ್ದರೆ ಅರ್ಧ kg ತೊಗೊಳ್ಳಿ. ನಿಮ್ಮ ಮನೇಲಿ ಎಷ್ಟಿರುತ್ತೋ ಅಷ್ಟು ತೊಗೊಂಡು ಕಾಯಿಸ್ಕೊಳ್ಳಿ. ಸೊ ನಾನು 1 kg ಬೆಣ್ಣೆಯನ್ನು ತೊಗೊಳ್ತಾ ಇದ್ದೀನಿ. ಫಸ್ಟು ಬೆಣ್ಣೆಯನ್ನು ನಾವು ನೀಟಾಗಿ 1-2-3 ಸರಿ ತೊಳ್ಕೊಬೇಕಾಗುತ್ತೆ. ಯಾಕಂದರೆ ನಾವು ಮಜ್ಜಿಗೆ ಎಲ್ಲ ಹಾಕಿರ್ತೀವಿ ಮತ್ತು ನೀರಲ್ಲೆಲ್ಲ ಸ್ಟೋರ್ ಮಾಡಿಟ್ಟಿರ್ತೀವಿ ಎಲ್ಲ. ಹಾಗಾಗಿ ಬೆಣ್ಣೆ ಮುಂದೆ ಚೆನ್ನಾಗಿರಬೇಕು ತುಪ್ಪ ಅಂತಂದರೆ 1-2-3 ಸರಿ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ನಂತರ ಏನು ಮಾಡಿ ಅಂದರೆ ಸ್ವಲ್ಪ ಮೆಂತ್ಯವನ್ನು ತೊಗೊಳ್ಳಿ. ಸ್ವಲ್ಪ 1 ಚಿಟಿಕೆಯಷ್ಟು ಅಂದರೆ 1 ಸ್ಪೂನಷ್ಟು ಮೆಂತ್ಯವನ್ನು ತೊಗೊಳ್ಳಿ. ಜಾಸ್ತಿ ತೊಗೊಂಡ್ರೆ ಕಹಿ ಬಂದುಬಿಡುತ್ತೆ. ಸೊ ಸ್ವಲ್ಪ ಮೆಂತ್ಯವನ್ನು ತೊಗೊಳ್ಳಿ. ಅದ್ರ ಜೊತೆ ಒಂದು ಸ್ವಲ್ಪ ಜೀರಿಗೆ ತೊಗೊಳ್ಳಿ. ಅಂದರೆ ಮೆಂತ್ಯ ಎಷ್ಟು ತೊಗೊಂಡಿರ್ತೀರೋ ಅದಕ್ಕಿಂತ ಸ್ವಲ್ಪ ಕಡಿಮೆ, ಅಂದರೆ 1 ಸ್ಪೂನ್ ಮೆಂತ್ಯ ತೊಗೊಂಡಿದ್ರೆ ಅರ್ಧ ಸ್ಪೂನ್ ಜೀರಿಗೆಯನ್ನು ತೊಗೊಂಡು ನೀಟಾಗಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. 3 ಅಥವಾ 4 ಏಲಕ್ಕಿಯನ್ನು ಕುಟ್ಟಿಟ್ಕೊಳ್ಳಿ. ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ಆ ಪುಡಿಯನ್ನು ಬೆಣ್ಣೆ ಒಳಗಡೆ ಹಾಕಿ, ಹಾಗೆ 2-3 ಬೆಳ್ಳುಳ್ಳಿ, ಅಂದರೆ ಜಾಸ್ತಿ ಬೇಡ, ಬೆಣ್ಣೆ ನಾನು 1 kg ತೊಗೊಂಡಿರೋದ್ರಿಂದ 3 ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಅದನ್ನು ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. 3 ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ನೀವು ಹುರ್ಕೊಂಡು ಮುಂಚೆನೇ ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಮೆಂತ್ಯ ಮತ್ತು ಜೀರಿಗೆ ಪುಡಿಯನ್ನು ಸ್ವಲ್ಪ ಹಾಕಿ, ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಆ್ಯಡ್ ಮಾಡಿ. ಅರಿಶಿಣ ಸ್ವಲ್ಪ ಆ್ಯಡ್ ಮಾಡಿ ಆದಮೇಲೆ ಸ್ವಲ್ಪ ಉಪ್ಪನ್ನು ಹಾಕಬೇಕಾಗುತ್ತೆ. ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ತುಪ್ಪ, ಹಾಗಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಅಥವಾ 2 ವೀಳ್ಯದೆಲೆಯನ್ನು ನೀಟಾಗಿ ತೊಳ್ಕೊಂಡು ಅದನ್ನು ಕೂಡ ನೀಟಾಗಿ ತೊಳ್ಕೊಂಡಾದಮೇಲೆ ಸ್ವಲ್ಪ ಒಂದು ಬಟ್ಟೆಯಲ್ಲಿ ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಅದನ್ನು ಒತ್ತಿ, ಅಂದರೆ ನೀರಿನ ಅಂಶ ಹೋಗೋ ಥರ ಎಲ್ಲ ಒತ್ಬಿಟ್ಟು ಅದನ್ನು ಪೀಸ್ ಮಾಡಿಬಿಟ್ಟು ಆ ಬೆಣ್ಣೆ ಒಳಗಡೆ ಹಾಕಿ. ನೋಡಿ, ಇಷ್ಟು ಐಟಮ್ಸು ನಾವು ಬೆಣ್ಣೆ ಒಳಗಡೆ ಹಾಕಿ ತುಪ್ಪವನ್ನು ಕಾಯಿಸಬೇಕಾಗುತ್ತೆ. ಇನ್ನೊಂದು ವಿಚಾರ ಏನಂತಂದರೆ, ಕೆಲವರು ಸ್ವಲ್ಪ ನುಗ್ಗೆ ಸೊಪ್ಪನ್ನು ಹಾಕ್ತಾರೆ, 1-2 ಒಣಮೆಣಸಿನ್ಕಾಯಿ ಹಾಕ್ತಾರೆ, ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾರೆ. ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ. ಯಾಕಂದರೆ ಮೆಣಸಿನ್ಕಾಯಿ ಅದೆಲ್ಲ ಸ್ವಲ್ಪ ಘಾಟ್ ಇರುತ್ತೆ. ಅಂದರೆ ಮಕ್ಕಳು ಊಟ ತಿಂದಾದ್ಮೇಲೆ ತುಪ್ಪದ ಜೊತೆ ಒಂದೊಂದು ಸರಿ ನೆತ್ತಿಗತ್ಬಿಡುತ್ತೆ. ಆಗ ಏನಾಗುತ್ತೆ ಅಂದರೆ ಖಾರ ಥರ ಫೀಲ್ ಆಗ್ತಾರೆ. ಹಾಗಾಗಿ ನಾನು ಮಕ್ಕಳಿಗೋಸ್ಕರ ಕಾಯಿಸ್ಕೊಳ್ತಾ ಇರೋದ್ರಿಂದ ಮೆಣಸಿನ್ಕಾಯಿ ಅದೇನು ಯೂಸ್ ಮಾಡ್ತಿಲ್ಲ. ನಿಮಗೆ ಬೇಕಂದರೆ 1-2 ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ನುಗ್ಗೆ ಸೊಪ್ಪು ಹಾಕಿದ್ರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಿಮ್ಮ ಚಾಯ್ಸ್, ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಇಲ್ಲ ಇಷ್ಟೇ ಸಾಕಂದರೆ ಪರವಾಗಿಲ್ಲ. ಓಕೆ, ಇಷ್ಟನ್ನೆಲ್ಲ ಹಾಕಿ ಆದಮೇಲೆ ಆ ಪಾತ್ರೆಯನ್ನು ನಾವು ಸ್ಟವ್ ಮೇಲೆ ಇಟ್ಟು ಕಾಯಿಸಬೇಕು. ಬೆಣ್ಣೆಯನ್ನು ಕಾಯಬೇಕು. ಅದ್ರ ಮೇಲೆ ಇಟ್ಬಿಟ್ಟು ಸ್ಟವನ್ನು ಅಂಟಿಸ್ಬಿಟ್ಟು ಪಾತ್ರೆಯನ್ನು ಇಡಿ. ಹಾಗೆ ಏನು ಮಾಡಿ ಅಂದರೆ 1 ಸ್ಪೂನ್ ತಗೊಂಡು ನೀಟಾಗಿ ತಿರುತ್ತಾ ಇರಬೇಕು. ಯಾಕಂದರೆ ನಾವು ಹಾಕಿರ್ತೀವಲ್ಲ ಇಂಗ್ರೀಡಿಯೆಂಟ್ಸು, ಅದೇನಾಗುತ್ತೆ ಅಂದರೆ ನಾವು ತಿರುವುದಿಲ್ಲ ಅಂತಂದರೆ ಸೀದೋಗಿಬಿಡುತ್ತೆ. ಹಾಗಾಗಿ ತುಪ್ಪ ಕೂಡ ಸೀದೋದಂಗೆ ಆಗಿಬಿಡುತ್ತೆ. ಹಾಗಾಗಿ ಅವಾಗವಾಗ ಏನು ಮಾಡಿ ಅಂದರೆ 1 ಚಿಕ್ಕ ಸ್ಪೂನ್ ತಗೊಂಡು ಅದನ್ನು ನೀಟಾಗಿ ತಿರುತ್ತಾ ಇರಿ. ನೋಡಿ ಫ್ರೆಂಡ್ಸ್, ಇವಾಗ ಬೆಣ್ಣೆ ಎಲ್ಲ ಕರಗಿದೆ. ಬೆಣ್ಣೆ ಎಲ್ಲ ಕರಗಿ ತುಪ್ಪ ಕಾಯ್ತಾ ಇದೆ. ಅಂದರೆ ಅದು ಲಿಕ್ವಿಡ್, ಅದು ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿದೆ. ಇದನ್ನು ಇನ್ನೂ ಚೆನ್ನಾಗಿ ಕಾಯಿಸಬೇಕು. ಸೊ ಒಂದು ಹದಕ್ಕೆ ಕಾದಿದೆ, ಇನ್ನೂ ಚೆನ್ನಾಗಿ ಹದಕ್ಕೆ ನಾವು ಅದನ್ನು ಕಾಯಿಸಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಎಷ್ಟು ಹದ ಬೇಕು ಅಂದರೆ ಕರೆಕ್ಟಾಗಿ ತುಪ್ಪದ ಹದ ಹೇಗಿರಬೇಕು ಹಾಗೆ ತುಪ್ಪ ಚೆನ್ನಾಗಿ ಕಾಯ್ದಿದೆ. ಸೊ ಅವಾಗವಾಗ ತಿರುತ್ತಾ ಇರಬೇಕು ಅಂತ ಹೇಳಿದ್ದೆ. ತಿರುತ್ತಾ ಇದ್ದರೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗೆ ತುಂಬ ಚೆನ್ನಾಗಿ. ಈಗ ತುಪ್ಪ ಕರೆಕ್ಟ್ ಕನ್ಸಿಸ್ಟೆನ್ಸಿಯಾಗಿ ಚೆನ್ನಾಗಿ ಕಾದಿದೆ. ಈ ಕಲರ್ ಬರೋವರೆಗೂ ನೀವು ಅದನ್ನು ಕಾಯಿಸಬೇಕಾಗುತ್ತೆ. ಮತ್ತು ಸಣ್ಣ ಉರಿಯಲ್ಲೇ ಕಾಯಿಸಿ. ನೀವು ಜಾಸ್ತಿ ಉರಿ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಮಾಡಿದ ಕೂಡ ವೇಸ್ಟ್ ಆಗುತ್ತೆ. ಸುಮ್ಮನೆ ಬೆಣ್ಣೆ ವೇಸ್ಟು, ತುಪ್ಪ ವೇಸ್ಟು, ಎಲ್ಲ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಚಿಕ್ಕ ಉರಿಯಲ್ಲೇ ನಾವು ಅದನ್ನು ಕಾಯಿಸ್ತಾ ಇರಬೇಕು. ನೋಡಿ, ಇದು ಕಾಯ್ದಿದ್ದಾಗಿದೆ. ಸೊ ಇದನ್ನು ನಾನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಯಾಕಂದರೆ ಬಿಸಿಯಲ್ಲೇ ಸೋಸಿಬಿಟ್ರೆ ಅದು ಏನಾಗುತ್ತೆ ಅಂತಂದರೆ
ಅದು ನಾವು ಸೋಸಿದ್ದು ಕೂಡ ಅದು ಹೊರಗಡೆ ಇರೋಂತಹ ಗಟ್ಟಿ ಅಂಶಗಳು ಕೂಡ ಕೆಲವೊಂದು ಬರುತ್ತೆ, ಇನ್ನೊಂದು ಜಾಲರ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಇವಾಗ ತಣ್ಣಗಾಗಿದೆ ತುಪ್ಪ. ನಾನಿದು ಒಂದು ಬಾಕ್ಸಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಒಂದು ಜಾಲರವನ್ನು, ಸ್ಟೀಲ್ ಜಾಲರವನ್ನು ತೊಗೊಂಡು ಸೋಸ್ಕೊಳ್ಳಿ. ಯಾಕಂದರೆ ಅದು ಪ್ಲಾಸ್ಟಿಕ್ ಜಾಲರದಲ್ಲಿ ಇನ್ನೂ ಸ್ವಲ್ಪ ಬಿಸಿ ಬಿಸಿಯಾಗಿದ್ದರೆ ಅದು ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಸ್ಟೀಲ್ ಜಾಲರನ್ನೆಲ್ಲ ಸೋಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನಿವಾಗ ತುಪ್ಪವನ್ನು ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಂಡಿದ್ದು ಆಯಿತು. ನೋಡಿ, ನೀಟಾಗಿ ಸೋಸ್ಕೊಳ್ಳಿ. ಅಂದರೆ ಅದು ಗಟ್ಟಿ ಅಂಶ ಎಲ್ಲ ಇರೋ ಥರ ಬೇಡ, ಸ್ವಲ್ಪ ನೀಟಾಗಿ ಆ ಗಟ್ಟಿ ಅಂಶ ಬರದೇ ಇರೋ ಥರ ಸೋಸ್ಕೊಳ್ಳಿ. ಇನ್ನೊಂದು ನೀವು ಆಪ್ಷನ್ ತೊಗೋಬೋದು. ಆ ಜಾಲರದೊಳಗಡೆ ಸ್ವಲ್ಪ ಹತ್ತಿ ಬರುತ್ತಲ್ಲ, ಕಾಟನ್ ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ನಾವು, ಹತ್ತಿಯನ್ನು ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಗಟ್ಟಿ ಅಂಶ ಇರುತ್ತಲ್ಲ ಅದು ತುಪ್ಪದೊಳಗಡೆ ಬೀಳಲ್ಲ, ಗಟ್ಟಿ ಎಲ್ಲ ಹತ್ತಿ ಮೇಲೇ ಉಳ್ಕೊಂಬಿಡುತ್ತೆ. ಸೊ ಹಾಗಾಗಿ ನಿಮಗೆ ನೀಟಾಗಿ ಅಂದರೆ ಫ್ರೆಶ್ ಆಗಿರೋ, ಅಂದರೆ ಗಟ್ಟಿ ಬರದೇ ಇರೋ ತಿಳಿಯಾಗಿರುವಂತಹ ತುಪ್ಪ ನಿಮಗೆ ರೆಡಿ ಆಗುತ್ತೆ. ನೋಡಿ, ನಾನಿವಾಗ ತಿಳಿಯಾಗಿರೋ ಫ್ರೆಶ್ ಆಗಿರೋ ತುಪ್ಪವನ್ನು ರೆಡಿ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ತುಪ್ಪ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ. ಸೊ ನೀವು ಈ ತುಪ್ಪವನ್ನು ಅನ್ನದಲ್ಲಿ ಹಾಕ್ಕೊಂಡಾದರೂ ತಿನ್ಬೋದು, ಮುದ್ದೆಯಲ್ಲಿ, ಇಡ್ಲಿ, ದೋಸೆ, ಚಪಾತಿ ಏನದಲ್ಲಿ ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಆರೋಗ್ಯ ಕೂಡ ತುಂಬಾ ಒಳ್ಳೆಯ ಒಂದು ಆಹಾರ ಪದಾರ್ಥ ಅಂತಲೇ ಹೇಳ್ಬೋದು. ಇದು ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳ ಮೂಳೆಗಳು ಬಲಗೊಳ್ಳುತ್ತೆ. ಅಂದರೆ ಅವರು ಬೆಳವಣಿಗೆ, ಅಂದರೆ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಸೊ ನೀವು ಮಕ್ಕಳಿಗೆ ನೀವು ಸರಿ ಸ್ಟಾರ್ಟ್ ಮಾಡ್ತೀರಲ್ಲ, ಆ ಸರಿ ಒಳಗಡೆ ಒಂದು ಚಿಕ್ಕ ಸ್ಪೂನ್ ತುಪ್ಪವನ್ನು ಹಾಕಿ ತಿನ್ನಿಸಿ. ಮಕ್ಕಳ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ಮೋಷನ್ ಕೂಡ ನೀಟಾಗಿ ಹೋಗ್ತಾರೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ತುಪ್ಪವನ್ನು ಸ್ವೀಟ್ಸ್ ಅದೆಲ್ಲ ಮಾಡೋದು ಕೂಡ ಯೂಸ್ ಮಾಡ್ತಾರೆ. ಬೇಕರಿಗಳಲ್ಲಿ ಸ್ವೀಟ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನಾವು ಮನೆಯಲ್ಲಿ ಹೋಳಿಗೆ ಮಾಡ್ತೀವಲ್ಲ, ಅದಕ್ಕೆ ಹಾಕೊಂಡು ತಿಂತೀವಿ. ಎಲ್ಲದಕ್ಕೂ ತುಂಬ ಚೆನ್ನಾಗಿರುವಂತಹ, ಎಲ್ಲದರಲ್ಲೂ ಅಡ್ಜಸ್ಟ್ ಆಗುವಂತಹ ಒಂದು ಆಹಾರ ಪದಾರ್ಥ ಇದು. ನೋಡಿ, ನನ್ನ ಸ್ಟೈಲಲ್ಲಿ ತುಪ್ಪ ಹೇಗೆ ಕಾಸೋದು ಅಂತ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತಷ್ಟು ಹೊಸ ವಿಚಾರಗಳು, ಅಡುಗೆ ವಿಚಾರಗಳು ಈ ಥರದ್ದೆಲ್ಲ ತರ್ತಾ ಇರ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ನನ್ನ ಅಕೌಂಟನ್ನು ಫಾಲೋ ಮಾಡ್ತೀರಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು.